ಆಹಾ, ತುಂಬಿದ ಕೊಡ. ಅರುಣ್ ಅಂತ ದೊಡ್ಡ ಮನುಷ್ಯ ನಿಮ್ಮಂತ ರಾಂಗ್ ಪೀಪಲ್ ಸವಾಸ ಯಾಕೆ ಮಾಡ್ದ ಸರ್? ರೀ ಜಗದೀಶ್, ಯಾರಿಗೆ ಹೇಳ್ತಾ ಇದ್ದೀರಾ ರಾಂಗು ಅಂತ? ನೀವ್ ರಾಂಗು. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ನಾವು ಡೆಸ್ಟಿನೇಷನ್ ರೀಚ್ ಆಗ್ಬೇಕಾಗಿತ್ತು. ಸುಮ್ಮನೆ ಊರ್ ಸುತ್ತಿಸ್ಕೊಂಡು ಬಿಲ್ ಆಗ್ತಾ ಇದ್ದೀರಾ. ಆಕ್ಚುಲಿ ನಿಮ್ ಮ್ಯಾಪೇ ರಾಂಗು ಸರ್. ಈ ಜಸ್ಟ್ ಜಗದೀಶ ಹಾಕೋ ರೂಟು ಗೂಗಲ್ ಮ್ಯಾಪ್ಗಿಂತ ಫಾಸ್ಟು. 15 ವರ್ಷದಿಂದ 24 ಗಂಟೆ ಕಾರ್ ಓಡಿಸ್ತಾ ಇದ್ದೀನಿ. ಹಂಗಾರೆ ನಿಲ್ಸೇ ಇಲ್ವಾ? ಯಾಕಪ್ಪ ನಿಲ್ಲಿಸ್ದೆ? ಮನೆ ಬಂತು ನಿಲ್ಸಿದೆ. ನಿಮ್ ಡೆಸ್ಟಿನೇಷನ್ ಇದೆ ಅಲ್ವಾ, ಚೇಂಜ್ ಮಾಡ್ತೀರಾ? ಡೆಸ್ಟಿನೇಷನ್ ಚೇಂಜ್ ಮಾಡೋ ಮಾತೇ ಇಲ್ಲ. ಯಾಕಂದ್ರೆ ನಮ್ ಡೆಸ್ಟಿನೇಷನ್ ಚೇಂಜ್ ಆಗದೆ ಇಲ್ಲಿಂದ. ಜಡಿ ನನ್ ಬೇಕು ಹೇಳಿ ಸರ್, ಗೊತ್ತಲ್ವಾ? ಎನಿ ಟೈಮ್ ಎನಿ ಪ್ಲೇಸ್ ಜಸ್ಟ್ ಜಗದೀಶ್. ನನ್ನ ಫೋನ್ ನಂಬರ್ 49382716. ಬಡವರಿಗೆ GST ಫ್ರೀ. ಬರ್ಲಾ ಸರ್? ಓಕೆ. ಈಗ ಅಲ್ಸನ್ ಬರ ಹುಡ್ಕೊಂಡು ಹೋಗ್ಬೇಕಾ? ನಿಜ, ಈ ಮನೇನ ಮಾರಿಸ್ಬಿಟ್ರೆ ನಾವು ಸೆಟ್ಲು. 40 ಕೋಟಿ 2%, ನಾವು 3 ಜನ 3 ಭಾಗ. ಫಿನಿಶ್, ಲೈಫ್ ಸೆಟ್ಲು. ಈ ಕಡೆಯಿಂದ ಕಣ ಇಲ್ಲಿಗೆ ಬಂದ್ರೆ ನೆಮ್ಮದಿ ಇಲ್ವೇನ್ರ? ನಿಮ್ಮನ್ನ ಏನ್ ಡೀಲ್ ಮಾಡ್ತೀನೋ ಸಿಗಾಕೊಂಡಿರೋದನ್ನ ಹಿಂಗ್ ಬಿಚ್ಚಬೇಕು. ಹಾ ಸರಿ ನಡ್ರಿ. ನನ್ನ ಇಂಟ್ಯೂಷನ್ ಪ್ರಕಾರ ಮಳೆ ಬರೋ ಹೋಗಿದೆ. ನಿಲ್ರೋ ಒಂದು ನಿಮಿಷ. ಇನ್ನೊಂದ್ಸರಿ ರೀಗ್ರೂಪ್ ಆಗೋಣ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ಏನೂ ಡೌಟ್ ಇರಬಾರ್ದು. ಯಾಕೆ ಹೇಳಿ, ನಾವೀಗ ಅರುಣ್ ಮನೆಗೆ ಯಾಕೆ ಬಂದಿದ್ದೀವಿ? ನವೀನ ಅನ್ನಂತ ಜೇಡಿ ನನ್ನ ಮಕ್ಕಳ ಇಷ್ಟು ವರ್ಷ ಆದ್ಮೇಲೆ ನೆನಪಾದ ನಾನು. ಬನ್ರಿ ನಿಮ್ಗಿದೆ. ಹೆಂಗಾರ ಮಾಡಿ ನಾವು ಅರುಣನ್ನ ಒಪ್ಪಿಸ್ಬೇಕು. ಆನಂದ, ನೀನ್ ನಿನ್ ಮಂತ್ರ ಶಕ್ತಿನ ಯೂಸ್ ಮಾಡಿ ಅವನ ಮನ್ಸನ್ನ ಬದಲಾಸಕ್ಕೆ ಟ್ರೈ ಮಾಡು. ಜೇಡಿ, ನೀನು ಈ ಮನೆ ಹಿಸ್ಟ್ರಿನ ಕೆದಕಿ ಅದ್ರಿಂದ ಅರುಣನ್ನ ಒಪ್ಸಕ್ಕೆ ಏನಾರು ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಅಂತ ಹುಡುಕು. ಐ ಥಿಂಕ್ ದೇರ್ ಇಸ್ ಅ ವೀಕ್ ಪಾಯಿಂಟ್. ವಿ ಹ್ಯಾವಂಟ್ ಥಾಟ್ ಅಬೌಟ್ ಇಟ್. ವೀಕ್ ಪಾಯಿಂಟಾ? ಏನೋ ಅದು? ಹಾಗೆ ಹಿಂದಕ್ಕೆ ನೆನಪಿಸ್ಕೋ. ನೀನಲ್ಲ ಕಣ. ಅವತ್ತು ಹೀಗೆ ಮಳೆ ಬರೋ ಹೋಗಿತ್ತು. ನಾವು ಹೀಗೆ ನಿಂತಿದ್ವಿ, ನೆನಪಿಸ್ಕೊಳ್ಳಿ. ತರುಣ ಕೊಟ್ಟಿದ್ದ ಬ್ಯಾಟು ಬಾಲ್ನ ಕಿತ್ಕೊಂಡವರು ಇವತ್ತು ಮನೆ ಮಾರಕ್ಕೆ ಬಿಡ್ತಾರ. ಅವತ್ತು ನಮಗೆ ಕ್ರಿಕೆಟ್ ಆಡೋಕ್ಕಂತೂ ಬಿಡಲಿಲ್ಲ. ಇವತ್ತು ಮನೆ ಮಾರಕ್ಕಾದ್ರೂ ಬಿಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಾ. ನಾವು ಬಂದಿರೋದು ರಿಕ್ವೆಸ್ಟ್ ಮಾಡೋಕ್ಕಲ್ಲ, ಕನ್ವಿನ್ಸ್ ಮಾಡೋಕ್ಕೆ. ಅರುಣ, 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 ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತದೆ. ದೇವ್ರೆ, ಅಮ್ಮ ಅಮ್ಮ ಅಮ್ಮ. ಅರುಣ, ಅರುಣ, ಯಾರು ಬಂದಿದ್ದೀವಿ ನೋಡು. ಲೈ, ಮನೇಲಿ ಯಾರು ಇಲ್ಲ ಅನ್ಸುತ್ತೆ ಕಣ. ಏನೋಪ್ಪ? ಇಲ್ಲ, ಅವನಿದೇ ಮನೇಲಿದ್ದಾನೆ. ನಿಂಗೆ ಹೆಂಗೆ ಗೊತ್ತು? ಓಪನ್ ಆಗಿರೋ ಮೇನ್ ಡೋರು, ಅರ್ಧ ತಿಂದ್ಬಿಟ್ಟಿರೋ ಪಿಜ್ಜಾ, ಖಾಲಿ ಬಿಯರ್ ಬಾಟ್ಲು, ತೊಳೆಕಾಕಿರೋ ಪಾತ್ರೆ, ಅರ್ಜೆಂಟಲ್ಲಿ ಬಿಟ್ಟಿರೋ ಶೂಸು. ಲೈ ಮುಚ್ಚ. ಅರುಣ, ಲೇ ಅರುಣ, ಇಷ್ಟು ದೊಡ್ಡ ಮನೇಲಿ ಒಬ್ರು ಕೆಲಸದವ್ರನ್ನ ಇಟ್ಟಿಲ್ವಲ್ಲ. ಲೇ, ನನಗೆ ಅನ್ಸುತ್ತೆ ಇವನು ಇನ್ನೂ ಮದುವೆನೂ ಆಗಿಲ್ಲ ಅಂತ. ಅದೃಷ್ಟ ನಮ್ಗೆ ಹಿಂಗೂ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ವೇ? ಅರುಣ, ಎಂತ ಮನೇನೋ ಇದು. ಲೇ, ಇಲ್ಲೇ ಅವನಲ್ಲ ಇವನು. ಅರುಣ, 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 ಇವನ್ಗೇನಾಯ್ತು? ಲೈ, ಸತ್ತೋಗಿದ್ದಾನು. ಫಸ್ಟ್ ಪಲ್ಸ್ ಚೆಕ್ ಮಾಡೋ. ಪಲ್ಸ್ ಇದೆ, ಆದ್ರೆ ಇವನು ಸತ್ತೋಗೋನೆ. ಅದನ್ ಕೈ ಕಣೋ.
ಪಲ್ಸ್ ಇಲ್ಲ ಕಣ. ಇವನಿಗೇನು ಆಗಿಲ್ಲ. ಅರುಣ, ಡೆತ್ ನೋಟ್ ಬರ್ದಿಟ್ಟಿದ್ದಾನೋ. ಆಂಜನೇಯ, ಮಾನ್ಯರೇ, ಈ ಪತ್ರವನ್ನು ನೀವು ಓದುವ ಹೊತ್ತಿಗೆ ನಾನು ನಿಮ್ಮ ಜೊತೆ ಇರುವುದಿಲ್ಲ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನನ್ನ 3 ಸ್ನೇಹಿತರು ಆನಂದ, ನವೀನ ಮತ್ತು ಜಯದೇವ ಉರ್ಫ್ ಜೇಡಿ. ಅವರ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಬದುಕಿದ್ದಾಗ ಸಿಗದ ನ್ಯಾಯವನ್ನು ಸತ್ತ ನಂತರವಾದರೂ ನನಗೆ ಕೊಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. PTO ಕೋಡ್ ವರ್ಡ್ ಇರ್ಬೋದಾ? ಏಯ್, ಪೀಟಿ ಓದ ಪುಟ್ಟ ತಿರುಗಿಸಿ ಓದಿ ಅಂತ ಹಳ್ಳಿ ಡಿಟೆಕ್ಟಿವ್ ನನ್ನ ಮಗನೇ ಓದು. ನೀವೆಂತ ಗುಬಾಲನ್ ಮಕ್ಕಳ್ರು, ಈಗಲೂ ಇಷ್ಟೊಂದು ಈಸಿಯಾಗಿ ಫೂಲ್ ಆಗ್ತಿರಲ್ರೋ. ಸ್ಟೇಜ್ ಖಾಲಿ ಇದೆ. ಅರುಣನ್ ಮೈಂಡ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ.